सकल कार्यार्थ सिद्धये दक्षिणामूर्ति जीवै सकल कार्यार्थ सिद्धये ದೇವೇಂದ್ರ, ಸುರಪಾಲ, ಸುರೇಂದ್ರ ಇತ್ಯಾದಿ ಹೆಸರಿನಿಂದ ಗುರುತಿಸಿಕೊಂಡೆ. 33 ಕೋಟಿ ದೇವತೆಗಳು, ಅಷ್ಟ ದಿಕ್ಪಾಲಕರು,
ಭಕ್ತಿಯಲ್ಲಿ ಇನ್ನೂ ಅಚ್ಚೊತ್ತಿ ನಿಂತಿದೆ. ನಮ್ಮವರೇ ಆದ ದಾನವರ ಉಪಟಳ. ಹಾಗಾಗಿ ಕೇಳುವುದು, ಒಂದೊಮ್ಮೆ ನಮ್ಮ ಈ ದೇವಲೋಕಕ್ಕೆ ದಾನವರು ಬಂದರೆ ನೀವೆಲ್ಲ ಏನು ಮಾಡುತ್ತೀರಿ? ಕಳರಮ್ಮಯ ಪುರ ಸುರಪಾಲ ಬಿಡುತ್ತಿದ್ದೆಯೋ
ಕಾರುಣ್ಯ ಸುಳ್ಳಲ್ಲ ನಳಿನ ಲಾಭನ ಕಾರುಣ್ಯ ಸುಳ್ಳಲ್ಲ ನಳಿನ ಲಾಭನ ಕಾರುಣ್ಯ ಸುಳ್ಳಲ್ಲ ಅಥವಾ ಬ್ರಹ್ಮನಿಂದಲೋ ವರವನ್ನು ಪಡೆದು ಇಲ್ಲಿಗೆ ಬರುತ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ರಕ್ಷಿಸುವವನು ಶ್ರೀಹರಿ ತಾನೇ. ಈ ವಿಷಯ ಒತ್ತಟ್ಟಿಗಿರಲಿ. ಈ ದಿನ ನಾವು ಮಾಡಬೇಕಾದ ಒಂದು ಘನಕಾರ್ಯವಿದೆ. ಅದನ್ನೇ ಯೋಚಿಸುತ್ತಾ ಕೈಲಾಸದತ್ತ ತೆರಳೋಣ.
ಅಯ್ಯ ದೇವೇಂದ್ರ, ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧನ ಮತ್ತು ಅನುಗ್ರಹ ಎಂಬ ಪಂಚ ತತ್ವಗಳನ್ನ ಅಭಿವ್ಯಕ್ತಿಸುವಂತೆ ಅಂಗಹಾರ ಕರಣಗಳನ್ನು ಒಳಗೊಂಡಂತಹ ತಾಂಡವ ನೃತ್ಯದಲ್ಲಿ ನಿರತನಾಗಿದ್ದಂತಹ ಸಂದರ್ಭ ಇವೆಲ್ಲರೂ ಹರ ಹರ ಶಂಭೋ ಮಹಾದೇವ ಎನ್ನುವ ಹಾಗೆ ಕೈಲಾಸ ಗಿರಿಯನ್ನ ಏರಿಕೊಂಡು ಬರುತ್ತಿರುವಾಗಲೇ ನನ್ನ ನಾಮಸ್ಮರಣೆಯನ್ನು ಮಾಡಿಕೊಂಡು ಬಂದವರು ನೀವು. ನಿನ್ನಂತೆಯೇ ಭಕ್ತರು ಅನೇಕರಿಗೆ ನನ್ನ ತಾಂಡವ ನೃತ್ಯವನ್ನ ನೋಡಬೇಕು, ಶಿವನ ಸಪ್ತ ತಾಂಡವವನ್ನ ಕಂಡು ಮನಸ್ಸಿನಲ್ಲಿ ಪರಮಾನಂದವನ್ನ ಅನುಭವಿಸಬೇಕು ಎನ್ನುವಂತಹ ಆಸೆ ಅನೇಕರಿಗೆ. ಆದರೆ ಎಲ್ಲಿ ಶಿವನ ರೌದ್ರ ತಾಂಡವದಲ್ಲಿ ನಿರತನಾಗಿದ್ದಂತಹ ವೇಳೆಯಲ್ಲಿ ಆತನ ಕೋಪಕ್ಕೆ ಗುರಿಯಾಗಬೇಕು ಎನ್ನುವ ಹಾಗೆ ಯೋಚಿಸಿ ಅವರಲ್ಲಿ ಭೀತಿ ಎನ್ನುವುದುಂಟು, ನಿನ್ನಲ್ಲಿಯೂ ಉಂಟು. ಅದೆಲ್ಲವನ್ನ ಲೆಕ್ಕಿಸದೆ ತಾಂಡವ ನೃತ್ಯದಲ್ಲಿ ತಲ್ಲೀನನಾಗಿದ್ದಂತಹ ವೇಳೆ ಬಂದಿದ್ದೀರಿ. ಹಾಗಾದರೆ ಯಾವುದೋ ಮುಖ್ಯವಾದಂತಹ ವಿಚಾರವನ್ನ ತಿಳಿಸುವುದಕ್ಕೆ ಬಂದಿರುತ್ತೀರಿ ಎನ್ನುವುದು ಖಚಿತ. ಓ, ಹೀಗಾಯ್ತೇನೋ?
ವ್ಯೋಮಕೇಶನೆ ಕೇಳು ಭಿನ್ನಪವ ವ್ಯೋಮಕೇಶನೆ ಕೇಳು ಭಿನ್ನಪವ ಸದಾ ಜೀವನಿ ಪೇಳುವೆನು ಕೇಳಿ ಅನ್ನ ಮನದಿರವಾಯ್ ಸದಾ ಜೀವನಿ ಪೇಳುವೆನು ಕೇಳಿ ಅನ್ನ ಮನದಿರವಾಯ್ ಲೀಲೆಯಿಂದಲೇ ಜ್ಞಾನದತ್ರವಗೈಯುವರೆ ಮನವಾಂತು ಬಂದೆನು ಲೀಲೆಯಿಂದಲೇ ಜ್ಞಾನದತ್ರವಗೈಯುವರೆ ಮನವಾಂತು ಬಂದೆನು ಶಿರಮೂರುತಿ ಬರುವುದೆನು ತಲೆ ಗಾಳಿಗಿರಗಿದ ಜುಲಪ ಮುದಲೇ ಶಿರಮೂರುತಿ ಬರುವುದೆನು ತಲೆ ಕಾಲಿಗೆರಗಿದ ಕುಲಪ ಮುದಲೇ ಸದ್ಯಕ್ಕೆ ನಿಮ್ಮದೆಯಿಂದ ನಮಗೆ ಯಾವ ವಿಪತ್ತು ಬಂದಿಲ್ಲ. ಆದರೆ ಇಲ್ಲಿಗೆ ಬರಲಿಕ್ಕೂ ಒಂದು ಕಾರಣ ಉಂಟು. ಏನು? ಲೋಕ ಕಲ್ಯಾಣವನ್ನೇ ಲಕ್ಷ್ಯವಾಗಿರಿಸಿ ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರ ಎಂಬ ಮಹಾ ದ್ವರವನ್ನು ಸಿದ್ಧಪಡಿಸಿದ್ದೇವೆ. ಆ ಯಾಗಕ್ಕೆ ತಾವೇ ಬಂದು ಅಧ್ಯಕ್ಷ ಪೀಠ ಎಂದನು
ಆಹ್ವಾನಿಸುತ್ತಿದ್ದೀಯಾ? ಸಂತೋಷ ಮನದಿಂದ ಒಪ್ಪಿದ್ದೇನೆ. ಇನ್ನು ನಾವೆಲ್ಲರೂ ಜ್ಞಾನ ಸತ್ರದೆಡೆಗೆ ಸಾಗೋಣ. ಒಂದು ದಿನ ಸತ್ರದಲ್ಲಿ ನೆರೆದುದು ಬಂದು ದಿಕ್ಪಾಲಾದಿ ಸುಮನಸ ಸಂದಣಿಗಳೊಪ್ಪಿರಲು ಸುಮನಸ ಸಂದಣಿಗಳೊಪ್ಪಿರುವ ಸಭೆಗ ದಕ್ಷಿಣ ಹಿತಂಬಾಯಿ ವೃತ್ತ ಬಿದ್ದಿದಿರಾಗಿ ಭಯದಲ್ಲಿ ಭಯದಲ್ಲಿ ಬಂದಿದುತ್ತಿರಲು ಸುಮನದ ವೃಂದವಿದ್ದಿದಿರಾಗಿ ಭಯದಲ್ಲಿ
ವಂದಿಸುತ್ತಿರಲು ನೀವೆಲ್ಲ ಬಂದಿದ್ದೀರಾ, ಬಹಳ ಸಂತೋಷವಾಯಿತು. ಅಲ್ಲಿ ಪಕ್ಕದಲ್ಲಿ ಮಾತಾಡುವುದು ಬೇಡ. ನಾನೇ ದಕ್ಷ. ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಜ್ಞಾನಸತ್ರ ಎಲ್ಲರೂ ಬಂದು ಸೇರಿದ್ದಾರೆ. ದೇವಾನು ದೇವತೆಗಳು, ಸಿದ್ಧರು, ಸಾಧ್ಯರು, ಸಂತರು ಎಲ್ಲರೂ ಬಂದಿದ್ದಾರೆ. ಎತ್ತರದ ಧ್ವನಿಯಲ್ಲಿ ಒಳಗುತ್ತಿರುವಂತಹ ವೇದಘೋಷಗಳ ಧ್ವನಿಯು ತಗ್ಗುತ್ತಾ ಇದೆ. ಕಾರಣ ಏನು ಗೊತ್ತೇ? ಈ ದಕ್ಷಿಣ ಪ್ರದೇಶ, ಈ ದಕ್ಷಿಣ ಮೇಲೆ ಇರುವಂತಹ ಭಯ. ಆಗಲಿ, ಸಭೆಯತ್ತ ಮುಂದೆ ಸಾಗುತ್ತೇನೆ. ಈ ಜನೇಳದ ಜನ್ಮದ ಕುಳಿತವಳು ಕಂಡ ದಕ್ಷ ಗತಿಗೊಂಡಾಯಿ. ಈ ಸಭೆಯಲ್ಲಿ ಕುಳಿತಿರುವಂತಹ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸುತ್ತಿದ್ದಾರೆ. ಆದರೆ ಸಭೆಯ ಮಧ್ಯದಲ್ಲಿ ಎತ್ತರದ ಪೀಠದಲ್ಲಿ ಕೂತಿರುವ ಈಶ ಮಾತ್ರ ಹೇಳುತ್ತಿಲ್ಲ. ಯಾಕೆ ಗೊತ್ತೇ? ಈತನಿಗೆ ಈಶತಾನೆಂಬ ಬಹಿತ ಅಹಂಕಾರ. ಅಲ್ಲ, ನಾ ಹೇಳುವುದೇನಂದ್ರೆ, ಎಲ್ಲರಲ್ಲೂ ಒಬ್ಬ ಈಶ ಇರ್ತಾನೆ ಸ್ವಾಮಿ. ಅಸುರರಿಗೂ ಒಬ್ಬ ಈಶ, ಅಸುರೇಶ. ಸುರರಿಗೂ ಒಬ್ಬ ಈಶನಿದ್ದಾನೆ ಗೊತ್ತಾ? ಅವ ಸುರೇಶ. ಹಾಗೆ ನರರಿಗೂ ಒಬ್ಬ ಈಶನಿದ್ದಾನೆ, ಅವ ನರೇಶ. ಹಾಗೆ ಮಂಗಗಳಿಗೂ ಒಬ್ಬ ಈಶನಿದ್ದಾನೆ ಗೊತ್ತಾ? ಅವ ಮಂಗೇಶ ಅಂತ. ಇವ ಯಾವ ಹಾಡೂರಿಗೆ ಈಶ ಸ್ವಾಮಿ? ಹೇಳುವುದು ಬೇಡಪ್ಪ, ಕೂತಲ್ಲಿಂದಲೇ ಓ ಮಾವಯ್ಯ ಬಂದ್ರ, ಸಂತೋಷವಾಯ್ತು ಇಷ್ಟ ಹೇಳಿದ್ರೆ ಸಾಕಿತ್ತಪ್ಪ. ಅದೂ ಬೇಡ, ಕೂತಲ್ಲಿಂದಲೇ ಓ ಹಾ ಇಷ್ಟು ಮಾಡಿದ್ರೆ ಸಾಕಿತ್ತು. ಅದೂ ಹಾಳಾಗೋಗ್ಲಿ. ಇಷ್ಟು ಕಣ್ಸನ್ನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ಇವನಿಗೆ ಎಂತ ಆಗಿತ್ತು ಅಂತ ಕೇಳುವುದು ನಾನು. ಅಷ್ಟಕ್ಕೂ ಇವ ಬೇರೆ ಯಾರು ಅಲ್ಲ ಸ್ವಾಮಿ, ನನ್ನ ಮಗಳ ಗಂಡ, ಅಂದ್ರೆ ನನ್ನ ಅಳಿಯ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತುಂಟಾ? ಅವ ಇದ್ದಾನಲ್ಲ, ನನ್ನ ಅಪ್ಪ. ಬದುಕೋರಿ ಬದುಕೋರಿ
ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತಾಗಿದೆ. ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಎಂತ ಮಾಡ್ತದೆ ಹೇಳಿ? ನೋಡ್ತಾನೆ, ಕೂಸ್ತಾನೆ, ಬಿಸಾಕ್ತಾನೆ, ಅಷ್ಟೇ. ಇವಾಗ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. ಇವಾಗ ಒಮ್ಮೆ ನೋಡಿ, ತಲೆ ಬಾಸ್ತಾನ ಇವ, ಎಣ್ಣೆ ತೋರಿಸೋದಿಲ್ಲ ತಲೆಗೆ. ಅದು ಎಷ್ಟು ಹುಳ ಹುಪ್ಪಟ ಕೂತಿದ್ಯೋ ನನಗಂತೂ ಗೊತ್ತಿಲ್ಲ. ಹೇಳ್ಕೊಳ್ಲಿಕ್ಕೆ ಗಂಗೆ ತಲೆ ಮೇಲೆ ಕೂತಿದ್ದಾಳೆ ಅಂತಾನೆ ಹೇಳ್ತಾನೆ. ನೀವ್ ನೋಡಿದೀರಾ? ನಾನ್ ನೋಡಿದೆನಾ? ಇಲ್ಲ ತಾನೆ. ಹೇಳೋದು ದೊಡ್ಡ ಮಾತು. ಗಂಗೆ ನನ್ನ ಜೊತೆಯಲ್ಲಿದ್ದಾಳೆ, ಸ್ನಾನ ಮಾಡುವುದು ಬೇಡ ಅಂತ. ಸ್ನಾನ, ಸಂಧ್ಯಾ ಆಮೇಲೆ ಪುನಸ್ಕಾರ ಅಂತವದೆಲ್ಲ ನಮಗೆ ಮಾತ್ರ. ಈತ 3 ಹೊತ್ತು ಬೂದಿ ಬಳ್ಕೊಂಡು ಕುಡಿತಾ ಇರೋದು ಹುಚ್ಚಂತೆ. ಅದಕ್ಕೂ ಹೆಸರುಗಳಿದಾವೆ ಗೊತ್ತಾ? ಭಸ್ಮಧಾರಣೆ, ತಾಂಡವ ನೃತ್ಯ ಅಂತಲ್ಲ. ಅವರೇ ಇವನನ್ನ ಮೆಚ್ಚಬೇಕು ಅಷ್ಟೇ. ಹೋಗಿ ಹೋಗಿ ಇಂಥವನಿಗೆ ನನ್ನ ಮಗಳನ್ನು ಕೊಟ್ಟೆ ಅಂತ. ಅದ್ರಲ್ಲೂ ಇವನನ್ನು ಪೂಜಿಸಿರುತ್ತಾರೆ. ಯಾರು ಗೊತ್ತಾ? ಇವನನ್ನು ಪೂಜಿಸುವರಿದ್ದಾರೆ. ಯಾರು ಗೊತ್ತಾ? ಹೆಣ್ಣ ಕುಡಿದು, ಕಂಡ ತಿಂದು, ಶಂಭೋ ಶಂಕರ, ಹರ ಹರ ಮಹಾದೇವ ಇಷ್ಟಂದ್ರೆ ಸಾಕು. ಹಾ ಬಂದೆ, ಏನು ಬೇಕು ಅಂತ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಒಂದು ವೇಳೆ ನನ್ನ ಮಗಳನ್ನ ಕೇಳಿದ್ರು ಸಹ ಕೊಟ್ಬಿಟ್ಟು ನೀವು ಅಂತವನು ಇವನು. ನಮಗೆಲ್ಲ ಹೀಗೆ, ಇವನಿಗೆ ಮಾತ್ರ ಹೀಗೆ. ಯಾಕೆ ಗೊತ್ತಾ? ದಿಗಂಬರ ಇವ. ಅದಕ್ಕೆ ಎಲ್ಲರೂ ಇವನನ್ನ ವಸೂಲಿಗೆ ಅಗ್ಗದ ದೈವ ಅಂತ ಹೇಳ್ತಾರೆ. ಇವ ಬರೀ ಅಗ್ಗದ ದೈವ. ಯಾಕಂದ್ರೆ ಕರೆದ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಟಾನಲ್ಲ, ಅದಕ್ಕೆ. ಆದರೂ ಏನೇ ಹೇಳಿ ತಪ್ಪು ನನ್ನದೇ. ನಾನು ಇಲ್ಲಿಗೆ ಬರಬಾರ್ದಿತ್ತು. ಛೇ, ಇನ್ನು ಒಂದು ಕ್ಷಣವೂ ನಾನಿಲ್ಲಿರುವುದಿಲ್ಲ. ನಾನಿನ್ನು ಹೊರಟೆ. ನೋಡಿದ್ನ ಸ್ವಾಮಿ ಅವನನ್ನ? ಬರುವಾಗ್ಲೇ ಸ್ವಾಗತಿಸ್ತಿಲ್ದವನು ಹೋಗುವಾಗ ಬೀಳ್ಕೊಡ್ತಾನ. ನಾನು ಹೋಗಿ ಹೋಗಿ ಇವನಾಗೆ ಹೇಳ್ತೀನಲ್ಲ, ಇನ್ನು ಒಂದು ಕ್ಷಣವೂ ಇರುವುದಿಲ್ಲ. ಈ ಸಭೆಗೆ ಧಿಕ್ಕಾರ, ಸಭಾಧ್ಯಕ್ಷನಿಗೆ ಧಿಕ್ಕಾರ. ನಾನಿನ್ನು ಹೊರಡುತ್ತೇನೆ. ಮಳೆ ಮಾತ್ರ ಬರಲೇ ಇಲ್ಲ. ಗೊತ್ತಾ? ಏನೇನು ನೆನಪಾಯ್ತು ಅಷ್ಟನ್ನ ನಾಕನ್ನ ಹೇಳಿದ. ಸಭೆಯನ್ನ ಧಿಕ್ಕರಿಸಿ ಹೊರಟೆ ಹೋದ. ಇವನನ್ನ ನೋಡಿ ನನಗನಿಸುವುದು ಏನು ಗೊತ್ತುಂಟಾ? ಏನು? ಸುಮ್ಮನೆ ಬಗುಳಾದಿರಿಂದೋ ಸುಮ್ಮನೆ ಬಗುಳದಿರು, ಸುಮ್ಮನೆ ಬಗುಳದಿರು, ಸುಮ್ಮನೆ ಬಗುಳದಿರು. ನಿಜ ಬ್ರಹ್ಮಮಾನದ ಪುತ್ರನೆಂದು, ನಿಜ ಬ್ರಹ್ಮಮಾನದ ಪುತ್ರನೆಂದು. ಹೆಮ್ಮೆಯಿಂದಾಡಲು ಒಮ್ಮೆ ದೈವಿಸಿದೆವು, ಹೆಮ್ಮೆಯಿಂದಾಡಲು ಒಮ್ಮೆ ದೈವಿಸಿದೆವು. ನಮ್ಮದಲ್ಲಿಯೂ ಬೇಡ ಸುಮ್ಮನೆ ತೆರಳಲಿ.
ಆತ ಬಂದದ್ದು ಎಷ್ಟೊತ್ತಿಗೆ? ಕಾರ್ಯಕ್ರಮ ಆರಂಭಗೊಂಡ ನಂತರದಲ್ಲಿ ಇಟ್ಟುಕೊಳ್ಳೋಣ ತಡವಾಯಿತೇನೋ, ಯಾವುದೋ ಕಾರಣ ಬಂದನಲ್ಲ. ಬಂದವ ಸುಮ್ಮನೆ ಅವನ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕೋ ಬೇಡವೋ ಅದನ್ನ ಬಿಟ್ಟು ಇವರನ್ನ ಮಾತನಾಡಿಸುವುದು ಅಲ್ಲ ಸಲ್ಲದ ಕಥೆಗಳನ್ನ ಇಲ್ಲಿ ತಂದು ಹೇಳುವುದು, ನೋಡುವವರ ಗಮನಕ್ಕೂ ಅಡಚಣೆ, ಇಲ್ಲಿ ಆಗುವಂತಹ ಕಾರ್ಯಕ್ಕೂ ಭಂಗ. ಅಷ್ಟಕ್ಕೂ ಎದ್ದು ನಿಂತರೆ ಅಯ್ಯೋ ತೊಂದರೆ ಇಲ್ಲ, ಕುಳಿತಲ್ಲಿಯೇ ಮಾತನಾಡಿಸಬಹುದಿತ್ತು. ಅಧ್ಯಕ್ಷ ನಾನಿದ್ದೇನೆ ಈ ಸ್ಥಾನಕ್ಕೆ, ನನ್ನ ಗಮನ ಕಾರ್ಯದಲ್ಲಿರಬೇಕು. ಅಥವಾ ಮಾವಯ್ಯ ಬಂದ್ರ, ಅಯ್ಯೋ ನನ್ನ ಭಾವಯ್ಯ ಬಂದ್ರು ಎನ್ನುವ ಹಾಗೆ ಹೋಗಿ ಅಲ್ಲಿ ಅವರನ್ನ ಮಾತನಾಡಿಸಬೇಕು. ಅದೆಲ್ಲ ಈತನಿಗೆ ಅರ್ಥವಾಗುವುದಿಲ್ಲ. ಅಷ್ಟಕ್ಕೂ ನಮಸ್ಕಾರದ ಪದದ ಅರ್ಥ ಗೊತ್ತುಂಟ ಇವನಿಗೆ? ಯಾಕೆ ನಮಸ್ಕಾರವನ್ನ ಮಾಡುವುದು? ಕಿರಿಯರಾದವರು ಹಿರಿಯರಾದವರಿಗೆ ನಮಸ್ಕರಿಸುತ್ತಾರೆ, ಸರಿ. ಹಿರಿಯರು ಕೂಡ ಕಿರಿಯವರಿಗೆ ನಮಸ್ಕರಿಸುತ್ತಾರೆ. ಯಾಕೆ? ಅದರ ಅರ್ಥ ನಿಮ್ಮ ದೇಹಕ್ಕೆ ನಮಸ್ಕರಿಸುತ್ತೇನೆ ಎನ್ನುವುದಲ್ಲ. ನಿಮ್ಮೊಳಗಿರುವಂತಹ ಆ ಭಗವಂತನನ್ನ ನಾನು ಒಪ್ಪುತ್ತೇನೆ, ಮಾನಿಸುತ್ತೇನೆ, ಅವನಿಗೆ ನನ್ನ ನಮಸ್ಕಾರ ಎನ್ನುವ ಹಾಗೆ. ದಕ್ಷನೊಳಗಿರುವ ಭಗವಂತನಿಗೆ ನನ್ನ ನಮಸ್ಕಾರ ಎಂದಿಗೂ ಇರುತ್ತದೆ. ಆದ್ರೆ ಈತನಿಗೆ ಅದೆಲ್ಲ ಅರ್ಥವಾಗಬೇಕಲ್ಲ. ಆಮೇಲೆ ಇದು ಹೇಳಿದ ಸುರರಿಗೆ ಈಶ ಸುರೇಶ, ಮಂಗಗಳಿಗೆ ಈಶ ಮಂಗೇಶ, ಇವ ಯಾವ ಹಾಳೂರಿಗೆ ಈಶ? ಯಾಕೆ? ನನ್ನ ಹೆಸರಲ್ಲಿಯೇ ಈಶ ಇದೆ. ಈಶ, ಗಿರೀಶ, ಮಹೇಶ, ಸುರೇಶ, ಸರ್ವೇಶ, ಜಗದೀಶ ಎಷ್ಟು ಬೇಕು? ಈತನಿಗೆ ನೆನಪಾಗಲಿಲ್ಲ. ಗಜ ಚರ್ಮಾಂಬರಧಾರಿ, ವ್ಯಾಘ್ರ ಚರ್ಮಾಂಬರಧಾರಿ. ಯಾಕೆ? ಪ್ರಕೃತಿಯಲ್ಲಿ ಬಲಿಷ್ಠವಾದಂತಹ ಪ್ರಾಣಿಗಳು ಗಜ ಮತ್ತು ವ್ಯಾಘ್ರ, ಅವೆರಡರನ್ನ ಜಯಿಸಿದ್ದೇನೆ ಎನ್ನುವ ಹಾಗೆ ನನ್ನ ಧರಿಸಿರುವಂತಹ ಈ ವಸ್ತ್ರ. ಅಷ್ಟಕ್ಕೂ ದಿಗಂಬರನಂತೆ. ಹೇಳುವುದಕ್ಕೆ ಅವನಿಗೆ ಅರ್ಥ ಗೊತ್ತಿಲ್ಲ. ಯಾಕೆ ದಿಗಂಬರ? ಒಮ್ಮೆ ಒಬ್ಬ ಮೂರ್ತಿಯನ್ನ ಕೆತ್ತುವವ ಶಿವನ ಮೂರ್ತಿಯನ್ನ ಕೆತ್ತನೆ ಮಾಡಬೇಕು ಎನ್ನುವ ಹಾಗೆ ಯೋಚಿಸಿದ. ಆದರೆ ಯಾವ ರೂಪ ಅಂತ ಶಿವನಿಗೆ ಕೊಡುವುದು? ಪ್ರಾಣಿಯ ರೂಪವನ್ನು ಕೊಟ್ಟರೆ ಸಸ್ಯ ಜಾತಿಗಳು ಉಳಿದು ಹೋಗುತ್ತದೆ, ಮಾನವ ಜಾತಿಗಳು ಉಳಿದು ಹೋಗುತ್ತದೆ. ಹಾಗಾದ್ರೆ ಮಾನವ ರೀತಿಯಲ್ಲಿ ಕೆತ್ತಿದರೆ ಉಳಿದ ಜಾತಿಗಳು ಬಿಟ್ಟು ಹೋಗುತ್ತವೆ. ಸ್ತ್ರೀ ರೂಪದಲ್ಲಿ ಕೆತ್ತಿದರೆ ಪುರುಷನ ರೂಪ ಬಿಟ್ಟು ಹೋಗುತ್ತದೆ. ಹಾಗಾದರೆ ರೂಪ ವಿರಹಿತವಾದಂತಹ ರೂಪವೇ ಶಿವನಿಗೆ ಸರಿಯಾದದ್ದು ಎನ್ನುವ ಹಾಗೆ. ನನಗೆ ರೂಪವೇ ಇಲ್ಲ, ಎಲ್ಲಿಂದ ಅಂಬರವನ್ನ ತೊಡುವುದಕ್ಕೆ ಸಾಧ್ಯ? ಸ್ಮಶಾನದಲ್ಲಿ ವಾಸಿಸುತ್ತಾನೆ, ಬೂದಿಯನ್ನ ಬಳಗುತ್ತಾನೆ. ಈ ಲೋಕದಲ್ಲಿ ಎಲ್ಲರೂ ಹೆದರುವುದು ಸ್ಮಶಾನಕ್ಕೆ. ಆದರೆ ನಾನು ಅಂತಹ ಭಯವನ್ನೇ ಜಯಿಸಿದ್ದೇನೆ ಎನ್ನುವುದಕ್ಕೆ ಅಲ್ಲಿ ನೆಲೆ ಮಾಡಿದವನು. ಭಸ್ಮ ಧಾರಣೆಯನ್ನು ಮಾಡುವುದು ನನ್ನ ನಿತ್ಯ ಕರ್ಮ. ಯಾಕೆ? ಲೋಕದ ಎಲ್ಲರೂ ಹುಟ್ಟಿದಂತಹ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಸುಟ್ಟು ಬೂದಿ ಆಗಲೇಬೇಕು. ಹೋದ ಮೇಲೆ ಉಳಿಯುವುದು ಬೂದಿ. ಅಂದರೆ ಅದು ಮಾತ್ರ ಶಾಶ್ವತವಾದದ್ದು, ಈ ದೇಹವಲ್ಲ. ಬದುಕಿರುವಾಗ ಎಲ್ಲರ ಗಮನ ಭಗವಂತನಲ್ಲಿರಬೇಕು, ನಶ್ವರವಾಗುವಂತಹ ವಸ್ತುವಿನ ಅರ್ಥ ಅಲ್ಲ ಎನ್ನುವ ಹಾಗೆ ಭಸ್ಮವನ್ನ ಧಾರಣೆ ಮಾಡುವವನು ನಾನಿದ್ದೇನೆ. ಏನೇನೋ ಹೇಳಿದ. ಅಷ್ಟಕ್ಕೂ ಏನು ಹೇಳಿದ? ಅಸುರರು, ಮಾಂಸಾಹಾರಿಗಳು ಇದನ್ನ ಪೂಜಿಸುವವರು. ಇವನಿಗೆ ಹೊರಗೆ ಏನು ಕಾಣುತ್ತದೆ ಅದು ಮಾತ್ರ ಸತ್ಯ. ಆದರೆ ನನಗ ಹಾಗಲ್ಲ. ನನ್ನಲ್ಲಿಗೆ ಬಂದವರು ಯಾವ ರೀತಿಯದ್ದೇ ಆಗಿರಲಿ, ಒಳ್ಳೆಯ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಶಿವನೇ ನೀನೇ ನನಗೆ ಬೇಕು ಎನ್ನುವ ಹಾಗೆ ಯಾರು ನನ್ನಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾರೋ ಅಂತಹವರನ್ನ ಉತ್ತರಿಸುವವನು ನಾನಿದ್ದೇನೆ. ಅಂತಹವರ ಜವಾಬ್ದಾರಿಯನ್ನು ಹೊತ್ತಿದವನು ನಾನಿದ್ದೇನೆ. ಅದನ್ನ ತಿಳಿದವರು ಇವನಲ್ಲ, ಇವನ ಮಗಳಾದಂತಹ ದಾಕ್ಷಾಯಿಣಿ. ಹೊರಗೆ ನಾನು ಹೇಗಿದ್ದೇನೆ ಎನ್ನುವ ಹಾಗೆ ಅವಳು ನೋಡಲಿಲ್ಲ. ಒಳಗಿರುವಂತಹ ಸತ್ಯವನ್ನ ಅರಿತು ನನ್ನಲ್ಲಿ ಬಂದವಳು. ಅವಳನ್ನ ಹುಟ್ಟದ್ದು ಹೇಗಾಯ್ತು? ಮಂಗನ ಕೈಗೆ ಮಾಣಿಕ್ಯ. ಅಲ್ಲ, ಈತನಿಗೆ ಬುದ್ಧಿ ಇರಬೇಕೋ ಬೇಡವೋ? ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಮಂಗ ಏನು ಮಾಡ್ತದೆ? ಮೂಸುತ್ತದೆ, ಬಿಸಾಡುತ್ತದೆ. ಅದು ಮಂಗನ ಸ್ವಭಾವ. ಇನ್ನು ಅದು ಗೊತ್ತಿದ್ದರೂ ಮಾಣಿಕ್ಯವನ್ನ ಕೊಟ್ಟಿದ್ದಾರಲ್ಲ, ಅವರ ಬುದ್ಧಿ ಎಷ್ಟಿರಬೇಕು? ಯೋಚನೆ ಮಾಡಬೇಕೋ ಬೇಡವೋ? ಹೇಳಿದ ಇಷ್ಟೆಲ್ಲ ಹೇಳ್ತಾನಲ್ಲ, ಅಷ್ಟಕ್ಕೂ ಇವ ಯಾರು ಎನ್ನುವುದು ಬೇಡವಾ? ಯಾಕ್ರಿ ಮೇಲೆ ಕೈ ಮಾಡ್ತಿರ್ತೀವಿ? ಮೊದ್ಲ ಕೆಲ್ಸಲ್ಲ ಇಲ್ಲ. ಯಾವುದೇ ಯೋಚಿಸುತ್ತ
ಸತಿಸುತ್ತಲೈ ಕರೆಯುತ್ತಲಾಕ್ಷಣೈ ಸತಿಸುತ್ತಲೈ ಕರೆಯುತ್ತಲಾಕ್ಷಣೈ ಸತಿಸುತ್ತಲೈ ಕರೆಯುತ್ತಲಾಕ್ಷಣೈ ಅತಿಶಯದಿ ಬರುತ್ತೀರೇಳು ಆಕ್ಷಣೈ ದೇವಿಯೊಂದು ದೇವಿಯೊಂದು ನಮಸ್ಕಾರ ಸ್ವಾಮಿ. ನಮಸ್ಕಾರ. ಜನ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ನಾನ್ ಸ್ವಾಮಿ ಶಂಕರ್ ನಾರಾಯಣ್ ಗೋವಿಂದ್ ಭಟ್ಟ. ಓ, ನಿಮ್ಮ ಹೆಸರು ಕೇಳಿದ್ದೇನೆ, ಮುಖ ನೋಡಿದ್ದೀನಿ. ಒಳ್ಳೆಯದು. ಜೀವನಕ್ಕೆ ಎರಡು ಮಾರ್ಗ ಉಂಟು. ಒಂದು ನಮ್ಮ ಬದುಕನ್ನು ನಾವೇ ಹಾರಿಕೊಂಡು ಹೋಗುವುದು. ಇನ್ನೊಂದು ಬೇರೆ ಯಾವುದೂ ಅಲ್ಲ, ಅದೇ ಅವರಿಗೆ ತೋರಿಸಿದ ದಾರಿಯಲ್ಲಿ ಬದುಕುವುದು. ನಮ್ಮದು ಒಂದನೆಯದು ಸ್ವಾಮಿ. ಸುಖದಿಂದ ಜೀವನ ಮಾಡಬೇಕಂತ ಚಂದದ ಹುಡುಗಿಯನ್ನು ನೋಡಿ ಮದುವೆ ಆದೆ. ಆದರೆ ಆ ದೇವರಿಗೆ ಇಷ್ಟ ಇರಲಿಲ್ಲವೇನೋ. ಒಂದು ದಿವಸ ನಾನು ಮತ್ತು ನನ್ನ ಅವಳು ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು. ಅವಳು ಹೀಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನನಗೆ ಏನು ಅಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು, ಅನ್ನ ಗಂಟಲಲ್ಲಿ ಸಿಕ್ಕಿಕೊಂಡಿದೆ, ಇರಬೇಕು ಅಂತ. ಆ ಕಡೆ ಈ ಕಡೆ ನೋಡ್ತೀನಿ, ನೀರು ಇಲ್ಲ. ಅನ್ನ ಕೆಳಗೆ ಹೋಗಬೇಕಲ್ಲ, ಒಂದು ತಲೆ ಆವಾಗ ಅನ್ನ ಕೆಳಗೋಯ್ತು. ಆದರೆ ಉಸಿರು ಮೇಲಾಯ್ತು. ಕೈಯಾರ ತಂದ್ಬಿಟ್ರೆ ನಾನ್ ಕೊಂದದಲ್ಲ, ಅವಳ ಪ್ರಾಣ ಹೋದಾತು. ಹಾಗಿದಾಯ್ತು ಅಂತ ಏನು ಮಾಡಲಿ ಅಂತ ಯೋಚನೆ ಮಾಡುತ್ತಿದ್ದೆ. ಅದಕ್ಕೆ ಊರವರೆಲ್ಲ ಹೇಳಿಕೆ ಪ್ರಾರಂಭ ಮಾಡೋದು. ಭಟ್ರೆ ಇನ್ನೊಂದು ಮದುವೆ ಆಗಿ, ಭಟ್ರೆ ಇನ್ನೊಂದು ಮದುವೆ ಆಗಿ ಅಂತ. ಊರವರ ಬಗ್ಗೆ ಬೆಲೆ ಕೊಡಬೇಕಲ್ಲ, ಅದಕ್ಕೆ ಇನ್ನೊಂದು ಮದುವೆ ಆದೆ. ಈಗ ನಮ್ಮ ಜೀವನ ಸುಖದಿಂದ ನಡೀತಾ ಇದೆ. ನಾವು ಇಬ್ಬರು, ನಮಗೆ 6 ಮಕ್ಕಳ ಬಿಟ್ರೆ ಇನ್ನೊಂದು ಅರ್ಧ ಹೊಟ್ಟೆಯಲ್ಲುಂಟು. ಅಂದ್ರೆ 6 ಮಕ್ಕಳಪ್ಪ. ಹೊಟ್ಟೆ 7 ಮಕ್ಕಳ ಅಪ್ಪ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನನಗೆ ಜಾಗಕ್ಕೆ ಹೋಗಬೇಕು. ನಾನಿನ್ನು ಬರುತ್ತೇನೆ. ಇನ್ನೊಮ್ಮೆ ಸಿಕ್ಕಾಗ ಮತ್ತೆ ಕೂತು ಮಾತಾಡೋಣ. ಒಳ್ಳೆದಾಗ್ಲಿ. ವರಮಹಾ ಕೈಲಾಸ ಶಿಖರದಿ ಕೈಲಾಸ ಶಿಖರದಿ ಹರನರಸಿ ಕಂಡಾಳ ಹರನರಸಿ ಕಂಡಾಳ ಕೌತುಕವೆರದಿ ಬೋಧುರನೋರ್ವನನು ಬೆಸಗೊಂಡೆ ಉಮೆ ಕರೆದಿ ಬೋಧುರನೋರ್ವನನು ಬೆಸಗೊಂಡೆ ಉಮೆ ಕರೆಸಿ ಆ ಆ ಪರಮ ಪಾವನವಾದ ಕೈಲಾಸ ಶಿಖರವಿ ದಕ್ಷ ಬ್ರಹ್ಮನಾಮಗಳಾದ ನನಗೆ ಪರಶಿವನ ಕೈ ಹಿಡಿದ ಮೇಲೆ ಒಂದು ಅರ್ಥ ಸಿಕ್ಕಿದ ಹಾಗೆ ಈಶ್ವರನ ಭಕ್ತರಿಗೆಲ್ಲ ತಾಯಿಯಾದೆ, ಜಗನ್ಮಾತೆ ಎನಿಸಿಕೊಂಡೆ. ಆದರೆ ಏಕೋ ಏನೋ ನನ್ನ ಮನಸ್ಸು ಸ್ಥಿಮಿತವನ್ನೇ ಕಳೆದುಕೊಂಡೆ. ಹಾಗಾಗಿ ಇಲ್ಲಿ ಹೋದೆ. ಏನದು ಬ್ರಾಹ್ಮಣರೆಲ್ಲ ಸಾಲು ಸಾಲ ಬರುತ್ತಾ ಇದ್ದಾರೆ. ಕುತೂಹಲ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಅಲ್ಲಿ ಹೋಗಿ ಕೇಳಿ ಬರುತ್ತೇನೆ. ಒಳ್ಳೆದಾಗಲಿ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಏನಾಯ್ತು ಸ್ವಾಮಿ? ಹುಟ್ಟಾಗ ಒಮ್ಮೆ ಮೇಲಿಂದ ಕೆಳಗೆ ಚುಮ್ ಬಂತು. ಕೆಳಗಿಂದ ಮೇಲಿನವರೆಗಿರಬೇಕು. ಹಿಮ ಪ್ರದೇಶವಲ್ಲವೇ? ನಮ್ಮ ಹತ್ರ ವ್ಯವಸ್ಥೆ ಉಂಟು. ಹೌದಾ?
ಆಗಲಿ ಸ್ವಾಮಿ. ಅವಳಿಂದ ಮಂದಿರಯ್ಯ ಭೂಮಿ ದೇವ ಅವಳಿಂದ ಮಂದಿರಯ್ಯ ಭೂಮಿ ದೇವ ಅವಳಿಂದ ಬಂದಿರಯ್ಯ ಭೂಮಿ ದೇವ ಅವಳಿಂದ ಬಂದಿರಯ್ಯ ಭೂಮಿ ದೇವ ಅವಳಿಂದ ಪಯಣವಯ್ಯ ಭೂಮಿ ದೇವ ಅವಳಿಗೆ ಪೋಪುದಯ್ಯ ಭೂಮಿ ದೇವ ಅವಳಿಂದ ಬಂದಿರಯ್ಯ ಭೂಮಿ ದೇವ ಅವಳಿಗೆ ಪೋಪುದಯ್ಯ ಭೂಮಿ ದೇವ ಅವಳಿಗೆ ಪೋಪುದಯ್ಯ ಭೂಮಿ ದೇವ ಸಲರಾಗಿರಾವು ಬೋಗುದಿಲ್ಲಿ ಭೂಮಿ ದೇವ ಹೆಂಡಿರು ಮಕ್ಕಳು ಸಹ ಭೂಮಿ ದೇವ ಹೆಂಡಿರು 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 ಮಕ್ಕಳು ಸಹ ಭೂಮಿ ದೇವ ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಹೆಂಡಿರು ಮಕ್ಕಳು ಸಹ ಭೂಮಿ ದೇವ ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಹೆಂಡಿರು ಮಕ್ಕಳು ದಾರಿ ಭೂಮಿ ದೇವ ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ ಅವಳಿಂದ ಬಂದಿರಯ್ಯ ಭೂಮಿ ದೇವ ಭೂಮಿ ದೇವ ಆದ್ದರಿಂದಲೇ ನಿಮ್ಮನ್ನು ಭೂಮಿದೇವ ಎಂದು ಕರೆಯುವುದು. ಇದೆಲ್ಲ ಗೊತ್ತಿರುವುದು ಬುದ್ಧಿಜೀವಿಗಳಿಗೆ ಮಾತ್ರ. ಸ್ವಾಮಿ, ಆಶ್ಚರ್ಯವಾಗುತ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಬ್ರಾಹ್ಮಣರು ಒಂದೇ ಲಕ್ಷ್ಯವನ್ನು ಇರಿಸಿ ಹೆಂಡತಿ ಮಕ್ಕಳನ್ನೆಲ್ಲ ಕರೆದುಕೊಂಡು ಎಲ್ಲಿಗೂ ಹೋಗುತ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ನನಗೆ ಹೇಳ್ತೀರಾ? ಓ, ನಾವೆಲ್ಲ ಹೊರಟ ವಿಚಾರವಾ? ಹೇಳುತ್ತೇವೆ, ಅದರಲ್ಲಿ ಏನು ತೊಂದರೆ? ದಕ್ಷಿಣಯಾಗಕ್ಕೆ ನಾವು ಹೋಗುವೆವಮ್ಮ ದಕ್ಷಿಣಯಾಗಕ್ಕೆ ನಾವು ದಕ್ಷಿಣಯಾಗಕ್ಕೆ ನಾವು ದಕ್ಷಿಣಯಾಗಕ್ಕೆ ನಾವು ಹೋಗುವೆವಮ್ಮ ದಕ್ಷಿಣಯಾಗಕ್ಕೆ
ದಕ್ಷಿಣ ಯಾಗಕ್ಕೆ ನಾವು ಹೋಗುವಮ್ಮ, ನಾವು ಹೋಗುವಮ್ಮ. ಬಲು ದಕ್ಷಿಣೆಗಳ ಈವರಂತೆ, ಬಲು ದಕ್ಷಿಣೆಗಳ ಈವರಂತೆ ಕೇಳಿರಮ್ಮ. ಬಲು ದಕ್ಷಿಣೆಗಳ ಈವರಂತೆ, ದಕ್ಷಿಣೆಗಳ ಈವರಂತೆ ಕೇಳಿರಮ್ಮ. ಲಕ್ಷ ಸಂವಿಧಾನದ ರಾಜಿ ಬೆಟ್ಟವಮ್ಮಾಯಿ, ಲಕ್ಷ ಸಂವಿಧಾನದ ರಾಜಿ ಬೆಟ್ಟವಮ್ಮಾಯಿ. ನಮ್ಮ ಪೇಕ್ಷೆಗಳ ನೀವರಂತೆ ಪೋಪೆವಮ್ಮ, ನಮ್ಮ ಪೇಕ್ಷೆಗಳ ನೀವರಂತೆ ಪೋಪೆವಮ್ಮ. ನಾವಿಷ್ಟೆಲ್ಲ ಜನ ಸೇರಿ ಹೊರಟಾಗ ಆಗಲೇಬೇಕು. ಹೌದು, ನಾವೆಲ್ಲ ಸೇರಿ ದೊಡ್ಡದಕ್ಕೆ ಹುಟ್ಟಿದ್ದೇವೆ. ಓಹೋ, ಅಲ್ಲಿ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣೆ ಕೊಡುತ್ತಾರಂತೆ. ಹೌದಾ? ಅಂದರೆ ಬ್ರಾಹ್ಮಣರ ಬೆನ್ನಿಗೆ ಗಣತನ ಬರದಷ್ಟು ಕೊಡುತ್ತಾರಂತೆ. ಆ ಯಾಗ ಎಲ್ಲಿ ನಡೆಯುತ್ತಿದೆ ಸ್ವಾಮಿ? ಅದೇ ಪ್ರಾಚೀನ ಬರ್ಗಿ. ಬ್ರಾಹ್ಮಣರೇ, ಅದು ಪ್ರಾಚೀನ ಬರಲಿ. ಅದೇ ವಯಸ್ಸಾಯ್ತಲ್ಲ, ನೆನಪಿನ ಶಕ್ತಿ ಕಮ್ಮಿಯಾಗಿದೆ. ನಾವಲ್ಲ ಅಲ್ಲಿ ಹೊರದವರು. ಪ್ರಾಚೀನ ಬರಲಿ. ಆ ಯಾಗವನ್ನು ಯಾರು ನಡೆಸುತ್ತಿದ್ದಾರೆ ಸ್ವಾಮಿ? ಆ ಯಾಗವನ್ನು ನಡೆಸುತ್ತಿರುವವರು ನಮ್ಮ ದಕ್ಷ ಪ್ರಜಾಪತಿ. ವಿಷಯ ಗೊತ್ತಾಯ್ತಲ್ಲ, ನಾವಿನ್ನು ಬರುತ್ತೇವೆ. ಆಗಲಿ ಸ್ವಾಮಿ. ನೀವು ಅವರ ಮಗಳು ಇವರಲ್ಲವಾ? ಅವಳೆಂದರೆ ಯಾರು ಸ್ವಾಮಿ? ದಕ್ಷನ ಮಗಳು ದಾಕ್ಷಾಯಣಿ ಅಲ್ಲವಾ? ಹೌದು, ದಾಕ್ಷಾಯಿಣಿ ನಾನೇ. ನಾನು ನಿಮ್ಮ ಮದುವೆಗೆ ಬಂದಿದ್ದೆ. ಹೌದಾ? ನನ್ನ ಹೆಂಡತಿ ನಿಮಗೆ ಎಂದು ಚಲಿಸೀರೆ ಕೊಟ್ಟಿದ್ದಳು. ಓ, ಸಮಯವಾಗಿ ಹೇಳಿ ಹೋಗೋಣ, ನಾವಿಬ್ಬರು ಒಟ್ಟಿಗೆ ಹೋಗೋಣ. ಸ್ವಾಮಿ, ಹೆಣ್ಣು ತವರು ಮನೆಗೆ ಹೋಗುವಾಗ ಒಬ್ಬಳೇ ಹೋಗಬಾರದು. ಹೌದು. ಹಾಗಾಗಿ ನಾನು ನನ್ನ ಗಂಡನನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತೇನೆ. ನೀವು ಮುಂದೆ ಸಾಕು. ಆದರೆ ನೀವು ಅಲ್ಲಿಗೆ ಬಂದಾಗ ನನ್ನ ಮರೆಯಬಾರದು. ಆದರೆ ಅಷ್ಟೊಂದು ಜನರ ಮಧ್ಯ ನಿಮ್ಮನ್ನು ಪರಿಚಯಿಸುವುದಾದರೂ ಹೇಗೆ? ಮತ್ತೆ ಹೌದು. ನಾನು 3 ಸತಿ ಕೆಮ್ಮಿ 3 ಸತಿ ತಿರುಗಿ ಕುಳಿತುಕೊಳ್ಳುತ್ತೇನೆ. ಆಗ ನಿಮಗೆ ಗೊತ್ತಾಗಬಹುದು ನಾನೇ ಅಂತ. ಆಗಲಿ ಸ್ವಾಮಿ. ನಾನು ಬರುತ್ತೇನೆ. ಒಳ್ಳೆಯದಾಗಲಿ. ಆಗಲಿ ಸ್ವಾಮಿ. ಹಿಂದೆಂದು ಹೋದುರನು ತಾಂಬೆರಳಿತ್ತ, ಹಿಂದೆಂದು ಭೂದುರನು ತಾಂಬೆರಳಿತ್ತ. ಗುಣವಂತೆ ಪಾರ್ವತಿಯು ಮನದಿ ಚಿಂತಿಸುತ್ತಾ, ಗುಣವಂತೆ ಪಾರ್ವತಿಯು ಮನದಿ ಚಿಂತಿಸುತ್ತಾ. ಮರೆತರೆನ್ನನು ಬೇಳಲಿರಲಾರದೆನ್ನ, ಮರೆತರೆಮ್ಮನು ಹೇಳಲಿರಲಾರದೆನ್ನ. ಎನ್ನ ಪತಿಗರು ಕರೆದೊಯ್ವೆ ನಾ ಮಹಾದ್ವರಕ್ಕೆ, ಎನ್ನ ಪತಿಗರು ಕರೆದೊಯ್ವೆ ವರ ಮಹಾದ್ವರಕ್ಕೆ. ಸ್ವಾಮಿ, ನಿಮ್ಮ ಪಾದಗಳಿಗೆ ನಮೋ ನಮಃ. ಸತಿ
ನಿರುತೆ ಸ್ವಹ ನಿರುತೆ ಇದನ್ನ ಮಮ ಈಶಾಯ ಅಳಲಿದಳು ಸಭೆಯೊಳಗೆ ಏತಕ್ಕೆ ಬಂದೆನು ನಾನಿ ಹೋದಗೆ ಮಾಡುವ ಯಜ್ಞದ ಏತಕ್ಕೆ ಬಂದೆನು ನಾನಿ ಹೋದಗೆ ಮಾಡುವ ಯಜ್ಞದಲ್ಲಿ ಪ್ರೀತಿಯನೊಂದರಿಯದೆ ಬಂದಿ ತೆರನಾದುದೆಲ ಪ್ರೀತಿಯನೊಂದರಿಯದೆ ಬಂದಿ ತೆರನಾದುದೆಲ ಪತಿಗಳಿಗೆ ತ್ರೈಲೋಕದ ಗತುವಿನ ಭಾಗವ ಕೊಡದಿಯ ಪತಿಗಳಿಗೆ ತ್ರೈಲೋಕದಿ ಗತುವಿನ ಭಾಗವ ಕೊಡದಿಯ ಪತಿಗಳಿಗೆ ತ್ರೈಲೋಕ ಗತುವಿನ ಭಾಗವ ಕೊಡದಿಯ ಪತಿಯುತ್ತರ್ಯಾರಿ ಬುದ್ಧಿಯು ಪಿತಗೀತಕ್ಕೆ ಬಂತು ಮಾತನ್ನು ಮೀರಿ ಬಂದ ನನಗೆ ಸರಿಯಾದ ಶಿಕ್ಷೆ ಆಯಿತು. ಈ ಅವಿವೇಕಿಯ ಮಗಳಾಗಿ ನಾನೇಕೆ ಹುಟ್ಟಿದೆ? ಎಲ್ಲರೂ ಸೇರಿರುವ ಬಯಸದೆ ಒಬ್ಬೊಬ್ಬರು ದುಷ್ಟರಂತೆ ವರ್ತಿಸುತ್ತಿದ್ದಾರೆ. ಅಯ್ಯೋ ಶಿವನೇ, ನಾನೇನು ಮಾಡಲಿ? ನೋಡಿ ಸ್ವರ ರೋಚಿದಂತೆ ಯೋಗಾಗ್ನಿಯಲ್ಲಿ ಪಾವಕನನು ನಿಜಾಂಗದಿ ಧರಿಸಿ ದೇಹವೈ ಅನಲರ ಉದಿಗೊಟ್ಟೈದಿದಳು ಶಿವ ಪದವ ಆಚಮದೇ
ಆದರೆ ನನ್ನನ್ನು ಕರೆಸಿದ ಕಾರಣವೇನು? ನಿನ್ನ ತಾಯಿಯ ಸಾವಿಗೆ ಕಾರಣವಾದಂತಹ ಆ ದಕ್ಷನನ್ನ
ನಿಲ್ಲಿಸಿ ಮಾಲಿನ್ಯಗೊಳಿಸುವ ಕಾರಣವೇನು? ಎಲ್ಲಿಂದ ಬಂದೆ? ಯಾರು ನಿನ್ನನ್ನು ಇಲ್ಲಿ ಕಳುಹಿಸಿದ್ದು? ಬಿಟ್ಟು ಮಕ್ಕಳು ನನ್ನ ತಂದೆಯ ಕಾರಣ ಹಿಡಿದಿದೆ ಎಂಬುದಾಗಿ ನನ್ನ ಮಾತೆಯಲ್ಲಿ ಸಾಯುತ್ತಿರುವ ಸಮಯದಲ್ಲಿ ನಿನ್ನ ಕಣ್ಣುಗಳು ಕುರುಡಾದವೆ, ಕಿವಿ ಕೇಳದೆ ಹೋಯಿತೆ. ನಿನ್ನ ಕಿವಿಯನ್ನು ಸದಾ ಕೇಳದಂತೆ ಮಾಡುತ್ತೇನೆ. ಮೊದಲಾಗಿ ನಿರೀಕ್ಷಣ ಯಾಗವನ್ನು ಮಾಡುತ್ತಾ ಪಾಪ ಮಾಡುತ್ತಿದ್ದೀಯಾ, ಅಲ್ಲದೆ ತನ್ನದೇ ಸ್ವಂತ ಮಗಳನ್ನು ಕೊಂದಿದ್ದೀಯಾ. ನಿನ್ನಂತ ಪಾಪಿಗಳ ಈ ಜಗತ್ತಿನಲ್ಲಿ ಬದುಕಿರಬಾರದು. ನಿನ್ನ ತಲೆಯನ್ನು ಕಡಿದು ಈ ಹಂತಕ್ಕೆ ಪೂರ್ಣಾಹುತಿ ಮಾಡುತ್ತೇನೆ. ಮುಂದೆ ಆಚರಣೆ